ನಾಡಿ ದಾಂಡಿ ಶನಿದೇವ ಬಾರೆಯ ಸ್ವಾಮಿ ದರ್ಶನವ ತೋರೆಯ ಬರಿದಾದ ಬಾಳು ದಿನ ಬರಿ ಬಾಳು ಬರಿದಾದ ಬಾಳು ದಿನ ಬರಿ ಬಾಳು ಈ ಜೀವವ ಉಳಿಸೆಯ ಸ್ವಾಮಿ ಈ ಜೀವವ ಉಳಿಸೆಯ ಪ್ರಭಾತ್ಮ ಪರದೇಶಿಯಾರೆ ಪುರವನೆ ತೊರದೆ ಪರದೇಶಿಯಾರೆ ಪುರವನೆ ತೊರದೆ ನೀವು ಹೋಗಿರಿ ನೀವು ಸ್ವಾಮಿ ಕಣ್ಣು ಕುರುಡನ ಶನಿದೇವ ಬಾರಯ ಸ್ವಾಮಿ ದರ್ಶನವ ತೋರೆಯ ಮಗನೇ ಇದೆಲ್ಲವೂ ನಮ್ಮ ಕರ್ಮಫಲ ಬಂದದ್ದನ್ನು ಅನುಭವಿಸಲೇಬೇಕು ಕಂದ. ನನಗಾದ್ರೂ ನೋಡಲು ನೇತ್ರಗಳಿಲ್ಲ, ನಿನ್ನ ತಾಯಿಗಾದ್ರೂ ನಾಲಿಗೆ ಇಲ್ಲ. ನನ್ನ ಕರಗಳನ್ನು ಹಿಡಿದುಕೊ ಮಗು, ಮುಂದೆ ಎಲ್ಲಿ ಆದ್ರೂ ಹೋಗಿ ಸೇರೋಣ. ಜನಕ, ದೈವ ಯೋಗದಿಂದ ನಾವು ಹೋಗುವ ದಾರಿಯಲ್ಲಿ ಒಂದು ಧರ್ಮಛತ್ರವೂ ಕಾಣಿಸುತ್ತಿರುವುದು. ಈಗ ಎತ್ತ ನೋಡಿದರೂ ಕಾರ್ಗತ್ತಲೆಯೂ ಕವಿತಿರುವುದು. ಈ ರಾತ್ರಿ ಇಲ್ಲಿಯೇ ಉಳಿದಿದ್ದು ಬೆಳಗಾದ ನಂತರ ಪ್ರಯಾಣ ಆಗಬಹುದು ಕಂದ. ಹೀಗೆ ಪಕ್ಕದ ಪಟ್ಟಣಕ್ಕೆ ವ್ಯಾಪಾರಕ್ಕಂತ ಹೋಗಿ ಕತ್ತಲಾಗ್ಬಿಡ್ತಲ್ಲ. ಓ, ಇಲ್ಲೇ ಯಾವುದೋ ಒಂದು ಛತ್ರವಿರಂಗ್ ಕಾಣ್ತಾ ಇದೆ, ಅಲ್ಲಿ ಹೋಗಿ ತಂಗಿದ್ದು. ಓ, ಯಾರ ತಕ್ಷಣ ನನ್ನ ಪಟ್ಟಣಕ್ಕೆ ಸೇರೋಣ. ಓ ಅಯ್ಯ, ನೀವು ಯಾರು? ಇಲ್ಲಿ ನರಳಾಡುತ್ತಿರೋಣ. ನಾವು ಪರದೇಶಿಗಳು. ನಾವು ಎಲ್ಲಿರುವೆವೋ ಅದೇ ನಮ್ಮ ಊರು. ಭಿಕ್ಷಣೆ ಮಾಡುವುದೇ ನಮ್ಮ ಕೆಲಸ. ಅಯ್ಯ, ನಿಮಗೆ ಸಂಕೋಚವಿಲ್ಲದಿದ್ದರೆ ಬೆಳಗಾದ ತಕ್ಷಣ ನನ್ನೊಡನೆ ಬರುವಿರೇನಾ? ಸ್ವಾಮಿ, ನಾವು ನಿಮ್ಮೊಡನೆ ಬರಬೇಕು ಸ್ವಾಮಿ. ಸ್ವಾಮಿ, ಅಯ್ಯ, ನಾವು ನಿಮ್ಮ ಮನೆಯಲ್ಲಿ ಸುಮ್ಮನೆ ಅನ್ನವನ್ನು ಊಟ ಮಾಡಲಾರೆವು ಸ್ವಾಮಿ. ನಮಗೆ ಏನಾದ್ರೂ ಕೆಲಸವನ್ನು ಕೊಡಿ. ಅಯ್ಯ, ನೀವು ಮೂವರು ನನ್ನ ಮನೆಯಲ್ಲಿ ಏನು ತಾನೇ ಕೆಲಸ ಮಾಡುವಿರಿ? ನಿನ್ನಗೆ 2 ನೇತ್ರಗಳಿಲ್ಲ, ನಿನ್ನ ಸುತನಿಗೆ 2 ಕರಗಳಿಲ್ಲ, ನಿನ್ನ ಮಡದಿಗಾದರೂ ನಾಲಿಗೆ ಇಲ್ಲ. ನೀವು ಮೂವರು ನನ್ನ ಮನೆಯಲ್ಲಿ ಏನು ತಾನೇ ಕೆಲಸ ಮಾಡುವಿರಿ? ನನಗೆ ನೇತ್ರಗಳಿಲ್ಲ. ನೀವು ಹಿಡಿದು ಒತ್ತುವ ತಿದಿ ಹಗ್ಗವನ್ನು ಹಿಡಿದು ತಿದಿಯನ್ನು ಒತ್ತುವಿರು. ನನ್ನ ಮಡದಿಗೆ ನಾಲಿಗೆ ಇಲ್ಲ. ನೀವು ಬಾರಿಸುವ ಚಮಡಿಗೆ ಹಿಡಿದು ಕಾದ ಕಬ್ಬಿಣವನ್ನು ಬಾರಿಸುವಳು. ನನ್ನ ಮಗನಿಗಾದರೂ ಕರೆಗಳಿಲ್ಲ. ನೀವಿಟ್ಟಿರುವ ಸಾಮಗ್ರಿಗಳಿಗೆ ಕಾವಲುಗಾರ ಆಗಿರುವ ಸ್ವಾಮಿ. ತಮ್ಮ ಇಷ್ಟದಂತೆ ಆಗಲಿ, ನಡೆಯಿರಿ. ಸ್ವಾಮಿ, ಈ ದಿವಸ ವಾರವ್ಯಾವುದು ಸ್ವಾಮಿ? ಅಯ್ಯ, ಈ ದಿವಸ ಶನಿವಾರ ಸ್ವಾಮಿ. ಆ ಶನಿದೇವರದೊಂದು ಪೂಜೆಯನ್ನು ಮಾಡಿಸಬೇಕು. ನನಗೆ ಕೆಲವು ಸಾಮಗ್ರಿಗಳು ಹಣೆ ಮಾಡಿಕೊಡುವಂತ ಸ್ವಾಮಿ. ಅಯ್ಯ, ನೀವು ಎಂತ ಸತ್ಪುರುಷರು! ಇಂಥ ಕಷ್ಟ ಕಾಲದಲ್ಲೂ ಶನಿಮಹೇಶನನ್ನು ಎಳಬಿಡದೆ ಪೂಜಿಸುವೆನೆಂದು ಹೇಳುತ್ತಿರುವಿರಲ್ಲ. ಎಲ್ಲರೂ ಸೇರಿ ಶ್ರೀ ಶನಿಮಹೇಶನನ್ನು ಪೂಜಿಸೋಣ. ಜ್ಯೋತಿಯ ಕರುಣಿಸೋ ಪರಮಾತ್ಮ, ಪರಮಾತ್ಮ, ಪರಮಾತ್ಮ. ಆ ಕಡೆ ತುಂಬಲಿ ನದಿಯಲಿ ಜ್ಯೋತಿಯೋ,
ಯೋಗವೈರಲಿ ಕರಗಲಿ ಭ್ರಾಂತಿಯೋ ಜ್ಯೋತಿಯ ಕರುಣಿಸೋ ಪರಮಾತ್ಮ ಪರಮಾತ್ಮ ಪರಮಾತ್ಮ. ಶನಿದೇವರ ಪಾದಕ್ಕೆ ಗೋವಿಂದ. ಹಾ ಪರಮಾತ್ಮ, ಇದೇನಿದು? ಎಂದೂ ಇಲ್ಲದ ಈ ದಿವಸ ನನ್ನ ಶರೀರದಲ್ಲಿ ಸ್ವಸ್ಥವಿಲ್ಲ. ಅದು ಅಲ್ಲದೆ ನನ್ನ ಶರೀರವು ಉರಿ ತಾಪ ಜ್ವಾಲೆಯಿಂದ ಹೆಚ್ಚಾಗುತ್ತಿರುವುದಲ್ಲ. ಇದಕ್ಕೆ ಏನಿರಬಹುದು? ಇರಲಿ, ಅರಮನೆಯಲ್ಲಿರುವ ಪಂಡಿತರನ್ನು ಕರೆಯಿಸಿ ವಿಚಾರಿಸುವೆ. ಯಾರಲ್ಲಿ? ನಿನ್ನ ರಾಜ ಸಿಂಹಾಸನ ಕುಳಿತಿರುವವರು ಏನು ಶತಪೃತವಾಗಿದ್ದಾರೆ. ಪೂಜಾರಿ, ಅದಕ್ಕೇನು ಮಾಡಲಿ? ನಿನ್ನ ಉರಿತಾಪ ಜ್ವಾಲೆ ಕಡಿಮೆ ಆಗಬೇಕಾದರೆ ನಿನ್ನ ಅರಮನೆಯಲ್ಲಿರುವ ವಜ್ರ ವೈಡೂರುಗಳನ್ನು ತರಿಸಿ ಒಂದು ತಕ್ಕಡಿಯನ್ನು ತರಿಸಿ ಆ ಧರ್ಮವನ್ನು ಯಾರು ಕೊಡುತ್ತಾರೆ ಅವರಿಗೆ ಒಂದು ಮರ ಒಂದನ್ನು ದಾನವಾಗಿ ನೀಡಿದರೆ ನಿನ್ನ ಉರಿತಾಪ ಜ್ವಾಲೆ ಕಡಿಮೆ ಆಗುವುದು. ಪೂಜಾರಿ, ತಮ್ಮ ಇಷ್ಟಂತೆ ಆಗಲಿ. ಮಂತ್ರಿಷ ಮಹಾಪ್ರಭು, ನಮ್ಮ ಅರಮನೆಯಲ್ಲಿರುವ ತಕ್ಕಡಿಯನ್ನು ತರಿಸಿ ಯಾರಾದರೂ ದಾನ ಧರ್ಮವನ್ನು ಮಾಡದಿದ್ದರೆ ಢಂಗುರ ಮೂಲಕವಾಗಿ ಸಾರಿಸುವಂತ ನಾವು ಹಾಗೇನಿ ಈ ದಿವಸ ಮಾತಾಡಿದೀನಿ. ಶೆಟ್ಟರೆ, ಸೂರ್ಯದೇವ ಮಹಾರಾಜರ ಆಸ್ಥಾನದಲ್ಲಿ ಧರ್ಮವನ್ನು ಚಿಂತೋಲನವನ್ನು ಏರ್ಪಡಿಸುವಂತೆ ನಾನು ನನ್ನ ಧರ್ಮವನ್ನು ಕೊಡುವೆನು. ಅಲ್ಲಿಗೆ ನನ್ನನ್ನು ಕರೆದುಕೊಂಡು ಹೋಗಿ. ತಮ್ಮ ಇಷ್ಟಂತೆ ಆಗಲಿ. ಬನ್ನಿ ಬನ್ನಿ ಬನ್ನಿ. ಮಹಾರಾಜರಿಗೆ ವಂದಿಸುವೆ. ಮಂಗಳವಾಗಲಿ. ಮೇಲೆ ಕೇಳಿ ಸ್ವಾಮಿ, ಇವರದು ಒಂದು ಸ್ವಲ್ಪ ಧರ್ಮವಿರುವುದು. ಸ್ವಾಮಿ, ನಾನು ನನ್ನ ಧರ್ಮವನ್ನು ಇರಿಸುವನು. ಚಿಂತಾಲವಿ ಎಲ್ಲಿರುವುದು ಸ್ವಾಮಿ? ಕಣ್ಣೆಲ್ಲ ಕುರುಡ. ಹಿಂದೆ ನೀನು ಧನಪಾಲ ಶೆಟ್ಟರ ಮನೆಯಲ್ಲಿ ಬಣ್ಣದ ಗಿಲಿಕೆಯನ್ನು ಕದ್ದ ಕಳ್ಳನಲ್ಲವೇ? ನನ್ನಿಂದಲೇ ಶಿಕ್ಷೆ ನೊಂದ ನೀನು ಹೊರ ನನ್ನ ಆಸ್ಥಾನಕ್ಕೆ ಬಂದಿರುವೆ. ನಿನಗೆ ಧರ್ಮ ಬಾ ಎಂದರೆ ಎಲ್ಲಿಂದ ಬರುವುದು? ಸ್ವಲ್ಪ ಯೋಚಿಸಿ ನೋಡು. ಸ್ವಾಮಿ, ಧರ್ಮಕ್ಕವನ್ನು ಕೊಡಲು ಯಾರಾದರೇನು? ಅಯ್ಯ, ನಿನ್ನ ಕಾರ್ಯವನ್ನು ನೆರವೇರಿಸು. ಹೇ ಭಾನುನಂದನ, ಪರಮಾತ್ಮ ಕಾಪಾಡು ಕಾಪಾಡು. ಸ್ವಾಮಿ, ನಾನು ನನ್ನ ಧರ್ಮವನ್ನು ಇರಿಸುವನು. ಚಿಂತಾಲವಿ ಎಲ್ಲಿರುವುದು ಸ್ವಾಮಿ? ಸ್ವಾಮಿ, ಈಗ ಚಿಂತಾಲಯ ಒಂದು ಸಮನಾಗಿ ತೂಗುತ್ತಿರುವುದೇ? ಮಂತ್ರಿಷ ಮಹಾಪ್ರಭು, ತೂಗುತ್ತಿರುವುದೆಯಾ? ಇಲ್ಲ ಮಹಾಪ್ರಭು, ಈ ದುಷ್ಟರ ಧರ್ಮವು ನಮ್ಮ ಒಂದಿನ ತೂಕಕ್ಕಿಂತ ಕಡಿಮೆ ಇರುವುದು. ಮದಾಂಧ, ಯಾರಲ್ಲಿ? ಏನಪ್ಪಣೆ? ಈತರನ್ನು ಸುಡುವ ಗಾಜಿನ ಕಂಬಕ್ಕೆ ಕಟ್ಟಿ ಹೊಡೆಯಿರಿ. ಹಾ ಪರಮಾತ್ಮ, ಹೇ ರವಿನಂದನ, ಕ್ಷಣ ಮಾತ್ರದಲ್ಲಿ ನನ್ನ ಪ್ರಾಣವು ಹಾರಿ ಹೋಗುವುದು ತಂದೆ. ಬೇಗನೆ ಬಂದು ನನ್ನನ್ನು ರಕ್ಷಿಸು. ಚಂದ್ರಾಸೆ, ಸೂರ್ಯ ಚಂದ್ರ ಸಾಕ್ಷಿಯಾಗಿ ನಿನ್ನ ಕೊಳ್ಳಿಗೆ ಧರಿಸಿರುವ ಮಾಂಗಲ್ಯವು ಭದ್ರತೆ ಆದರೆ ನಿನ್ನ ಮಾಂಗಲ್ಯವನ್ನು ಈ ಚಿಂತಾನದಲ್ಲಿಟ್ಟು ಪರೀಕ್ಷಿಸಕಾಂತೆ. ಶನಿದೇವರ ಪಾದಕ್ಕೆ ಗೋವಿಂದ. ದುರಾತ್ಮಕರಾದ ಬಡದಿ ಚಂದ್ರಾಸೆ ಆ ತಕ್ಕಡಿ ಮೇಲೆ ಅವಳ ಭದ್ರತ ಮಾಂಗಲ್ಯವನ್ನು ಪರೀಕ್ಷಿಸಿದ್ದಾಳೆ. ಈ ಜಾಗದಲ್ಲಿ ಇವಳ ಗೆಲ್ತಳೆ. ನಾನೇ ಹೋಗಿ ತಕ್ಕಡಿ ಮೇಲೆ ಕಾಲಾಕಿ ಜಗ್ಗಿಸಿ ಇವಳನ್ನು ಅಸತ್ಯವನ್ನು ಮಾಡುತ್ತೀನಿ. ಹಬ್ಬ, ಎಷ್ಟು ಬಲವಂತದಿಂದ ಹೋದರೂ ಆ ಮಾಂಗಲ್ಯ ನನ್ನನ್ನು ಕೂಡುತ್ತಿಲ್ಲ. ಯಾರ ಶಾಪಕ್ಕೆ ಸಿಕ್ಕಿದ್ರು ಕೇವಲ ಹೆಣ್ಣಿನ ಶಾಪಕ್ಕೆ ಸಿಕ್ಕಬಾರದು. ಇವಳಿಗೆ ಇವರ ಸತ್ಯಭಾವಕ್ಕೆ ಮೆಚ್ಚಿ ಇವರಿಗೆ ಅಭಯವನ್ನು ನೀಡುತ್ತೀನಿ. ಸತ್ರತ ಜಯ ಜಯ ಭವಂತು ಭವಂತು. ನಿನ್ನ ಸತ್ಯಭಾವಕ್ಕೆ ನಾನು ಮೆಚ್ಚಿದ್ದೇನೆ. ನಿನಗೆ ಯಾವ ವರವನಾದರೂ ಕೇಳಿಕೊಡುತ್ತೇನೆ. ಒಂದು ಮಾತು ಕೊಟ್ಟೆ ದರುಶನ, ಇಷ್ಟೇ ಸಾಕು ಸ್ವಾಮಿಯೇ. ಒಂದು ಮಾತು ಕೊಟ್ಟೆ ದರುಶನ, ಇಷ್ಟೇ ಸಾಕು ಸ್ವಾಮಿಯೇ. ಒಂದು ಬಾಲನ ಕರವ ಕಡಿಸಿದೆ ಪರಮಾತ್ಮ.
ಮತ್ತು ಬಾಲನ ಕರವ ಕಡಿಸಿದೆ ಇಷ್ಟೇ ಸಾಕು ಸ್ವಾಮಿ ಒಂದು ಮಾತು ಕೊಟ್ಟೆ ದರುಶನ ಇಷ್ಟೇ ಸಾಕು ಸ್ವಾಮಿ ಸತಿಯ ನಾಲಿಗೆ ಕುಯಿಸಿದೆ ದೇವಾ ಸತಿಯ ನಾಲಿಗೆ ಕುಯಿಸಿದೆ ದೇವಾ ಇಷ್ಟೇ ಸಾಕು ಸೋಮೆ ಒಂದು ಮಾತು ಕೊಟ್ಟೆ ದರುಶನ ಇಷ್ಟೇ ಸಾಕು ಸೋಮೆ ಪರರ ಮನೆಯಲ್ಲಿ ಹಾಳಾಗಿರಿಸಿದೆ ಪರಮಾತ್ಮ ಪರರ ಮನೆಯಲ್ಲಿ ಹಾಳಾಗಿರಿಸಿದೆ ಇಷ್ಟೇ ಸಾಕು ಸೋಮೆ ಒಂದು ಮಾತು ಕೊಟ್ಟೆ ದರುಶನ ಇಷ್ಟೇ ಸಾಕು ಸೋಮೆ ಪರಮಾತ್ಮ ನಾನು ನಿನ್ನಲ್ಲಿ ಬೇಡುತ್ತೇನೆ ಒಂದು ವರವನ್ನ ನನಗೆ ಕೊಟ್ಟಂತ ಕಷ್ಟವನ್ನು ಮತ್ತಾರಿಗೆ ಕೊಡುವುದಿಲ್ಲ ನನಗೆ ಅಭಯವನ್ನು ನೀಡುತ್ತದೆ ಅರಸನೆ ನಿಲ್ಲಯ ಪರಮ ಸತ್ಯಕ್ಕೆ ನಾನು ಅರಸನೆ ನಿಲ್ಲಯ ಪರಮ ಸತ್ಯಕ್ಕೆ ನಾನು ಔಷಧಿ ನೀಡುವೆ ಕರಚರಣಾಂದೋಳ ಔಷಧಿ ನೀಡುವೆ ಕರಚರಣಾಂದೋಳ ಆದರೂ ಆಗಲಿ ಬೇಡು ನೀನು ಅರಗೋಳ ಆದರೂ ಆಗಲಿ ಬೇಡು ನೀನು ಅರಗೋಳ ಔಷಧಿ ನೀಡುವೆ ಕರಚರಣಾಂಗೋಳ 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 ಜಯ ಜಯ ಭವಂತು ಭವಂತು ಸತ್ರತ ಮಹಾರಾಜ ಪರಮಾತ್ಮ ನಿನ್ನ ಸತ್ಯ ಭಾವಕ್ಕೆ ನಾನು ಮೆಚ್ಚಿ ಪ್ರಸನ್ನನಾಗಿದ್ದೇನೆ ನೋಡು ನಿನ್ನ ಕಂದನ ಕರಗಳನ್ನು ಕೊಟ್ಟಿದ್ದೇನೆ ನಿನ್ನ ಸತಿಯ ನಾಲಿಗೆಯನ್ನು ಕೊಟ್ಟಿದ್ದೇನೆ ಹಾ ಶನಿದೇವ ಹಿಂದಿಗೆ ನಾವು ಧನ್ಯರಾದೆವು ತನ್ನವೆರಡು ನೇತ್ರಗಳನ್ನು ಕೊಟ್ಟಿದ್ದೇನೆ ಹಾ ಪರಮಾತ್ಮ ಇಂದಿಗೆ ನಾನು ಧನ್ಯರಾದ ತಂದೆ ಧನ್ಯರಾದ ನಿನ್ನ ಕಳಿಂಗ ನಗರವು ಶುಭ ಶುಭವಾಗಿದೆ ಹೋಗಿ ರಾಜ್ಯಭಾರವನ್ನು ಮಾಡು ಪರಮಾತ್ಮ ಪರಮಾತ್ಮ ಇಂದಿಗೆ ನಾವು ಧನ್ಯರಾದೆವು ತಂದೆ ಪರಮಾತ್ಮ ನಾನು ದನಪಾಲ ಶೆಟ್ಟರ ಮನೆಯಲ್ಲಿ ಬಂಗಾರದ ಗಿಲಿಕೆಯನ್ನು ಕದ್ದು ಕಳ್ಳ ಎಂಬ 2 ಅಕ್ಷರದಿಂದ ಅಪರಾಧಿ ಆಗಿರುವುದು ತಂದೆ ಹಾ ಕಳ್ಳ ಎಂಬ 2 ಅಕ್ಷರದಲ್ಲೂ ಮುಕ್ತಿಗೊಳಿಸಲಪ್ಪ ಇಲ್ಲ ಪಕ್ಷಿ ನನ್ನ ಕಣ್ಣೀರುಗಳ ನಂಗಿನಂತ ಆ ಜಲಿಕೆಯನ್ನು ತಂದು ಕಕ್ಕು ಶೆಟ್ಟರಿ ನೋಡಿದ್ರ ಈ ಆಶ್ಚರ್ಯವನ್ನು ನಮ್ಮ ತಪ್ಪನ್ನು ಮನ್ನಿಸಬೇಕೆಂದು ಹಾ ಕೇಳಿಕೊಳ್ಳುವೆ. ಭಗವಂತನು ನಿಮ್ಮನ್ನು ಕಾಪಾಡಲಿ ಅಪ್ಪ ತರುಣಿಸಿ ದೊರೆ ಕೇಳೋ ಬರದಿಂದ ಬೇಡುವೆ ತರುಣಿಸಿ ದೊರೆ ಕೇಳೋ ಬರದಿಂದ ಬೇಡುವೆ ನರಳಿಗೆ ಈ ಕಷ್ಟ ಕೊಡಬೇಡ ತಂದೆ ದೊರೆಯುವಂತ ನರಮಾನರಿಗೆ ದೊರೆಯುವಂತ ನರಮಾನರಿಗೆ ಕೊಡಬೇಡ ತಂದೆ ಈ ಕಷ್ಟವನ್ನು ಪರಮಾತ್ಮ ನಾನು ನಿನ್ನಲ್ಲಿ ಬೇಡುತ್ತೇನೆ ಒಂದು ವರವನ್ನು ತಂದೆ ನನಗೆ ಕೊಟ್ಟಂತ ಕಷ್ಟವನ್ನು ಈ ಪ್ರಪಂಚದಲ್ಲಿ ನರ ಮಾನವರಿಗಾಗಲಿ ದೇವದಾನವರಿಗಾಗಲಿ ಜೀವವಿರುವ ಯಾವುದೇ ಪ್ರಾಣಿ ಪಕ್ಷಿಗಾಗಲಿ ಮತ್ತಾರಿಗೂ ಕೊಡುವುದಿಲ್ಲವೆಂದು ನನಗೆ ಅಭಯವನ್ನು ನೀಡುತ್ತದೆ ಸತ್ರತ ಮಹಾರಾಜ ಹೇಳ್ತೀನಿ ಕೇಳು ನನ್ನನ್ನು ನೋಡಿ ಯಾರು ಭಯಭಕ್ತಿಯಲ್ಲಿ ಶನಿವಾರ ಶ್ರಾವಣ ಕಾರ್ತಿಕು ಶಿವರಾತ್ರಿ ಈ ದಿವಸದಲ್ಲಿ ಯಾರು ನನ್ನನ್ನು ದುರಾಂಕಾರದಿಂದ ಮೆರೆಯದೆ ನನ್ನನ್ನು ಭಯಭಕ್ತಿಯಲ್ಲಿ ಯಾರು ನನ್ನನ್ನು ಧ್ಯಾನಿಸುತ್ತಾರೆ
ಅವರವರ ಮನೆಯಲ್ಲಿ ನನ್ನ ಹೆಸರನ್ನು ಹೇಳಿ ಯಾರು ಜ್ಯೋತಿಯನ್ನು ಬೆಳಗುತ್ತಾರೆ ಅವರು ಯಾವುದೇ ಕಾರಣದಲ್ಲೂ ಕಾಡಿಸಿ ಪೀಡಿಸುವುದಿಲ್ಲ. ನನ್ನನ್ನು ಯಾರು ನಿಂದಿಸಿ ನನಗೆ ಯಾರು ಶತ್ರುಗಳಾಗ್ತಾರೆ ಅವರನ್ನೆಂದಿಗೂ ಕಾಡದೆ ನಾನು ಬಿಡುವನಲ್ಲ. ಇದು ನನ್ನ ಅಭಯವು. ಪರಮಾತ್ಮ, ಅರಣ್ಯದಲ್ಲಿ ಹುಟ್ಟಿದ ಈ ನನ್ನ ಬಾಲಕರಿಗೆ ನಿನ್ನಿಂದಲೇ ಪಟ್ಟಾಭಿಷೇಕ ನಾಮಕರಣವಾಗಬೇಕು ತಂದೆ. ಸತ್ರತ ಮಹಾರಾಜ, ಅರಣ್ಯದಲ್ಲಿ ಹುಟ್ಟಿದಂತ ಬಾಲಕರಿಗೆ ಚಂದ್ರ ಎಂಬ ನಾಮಕರಣ ಇಟ್ಟಿದ್ದೇನೆ. ಎಲ್ಲವರು ಸೇರಿ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವನ. ಜಯ 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 ಚತುರ ತಾನೇ ರಾಜೇಂದ್ರನೇ, ಜಯ ಜಯ ಚತುರ ತಾನೇ. ಜಯ ಜಯ ಕಾಳಿಂಗ ನಗರವರ ಸೊಲೆ, ಜಯ ಕಾಳಿಂಗ ನಗರವರ ಸೊಲೆ, ಜಯ ಜಯ ಚತುರ ತಾನೇ ರಾಜೇಂದ್ರನೇ, ಜಯ ಜಯ ಚತುರ ತಾನೇ. ಛತ್ರಪತಿ ಭೂಪಾಲ್ ಕಿ, ಛತ್ರಪತಿ ಭೂಪಾಲ್ ಕಿ, ಛತ್ರಪತಿ ಭೂಪಾಲ್ ಕಿ. ಮಂತ್ರೀಶ, ಇಂದಿಗೆ ನಮ್ಮ ಕಷ್ಟಗಳೆಲ್ಲ ಕಳೆದು ಅನುಕೂಲವಾಯಿತು. ಈ ಶುಭ ದಿವಸ ನಾವೆಲ್ಲರೂ ಸೇರಿ ಶನಿದೇವರ ಪಾದ ಪೂಜೆ ಮಾಡೋಣ ಬನ್ನಿ. ಜಯ ಜಯ ಶನಿ ದೇವ ದೇವ, ಜಯ ಶನಿ ದೇವ. ಹರನನ್ನು ಎದರಿಸಿ ಹರಿಯನ್ನು ಬೆದರಿಸಿ, ಹರನನ್ನು ಎದರಿಸಿ ಹರಿಯನ್ನು ಬೆದರಿಸಿ, ಗುರುವನ ಸೋಲಕ್ಕೆ ಏರಿಸಿ ಜಯ ಸ್ವಾಮಿ, ಗುರುವನ ಸೋಲಕ್ಕೆ ಏರಿಸಿ ಜಯ ಸ್ವಾಮಿ. ವಿಕ್ರಮರಾಸಿಗೆ ಓದಯ ಶನಿ ದೇವ, ವಿಕ್ರಮರಾಶಿಗೆ ಓದಯ ಶನಿ ದೇವ. ಕೈ ಕಾಲುಗಳ ಕಳಿಸಿದ ಸ್ವಾಮಿ, ಕೈ ಕಾಲುಗಳ ಕಳಿಸಿದ ಸ್ವಾಮಿ. ಜಯ ಜಯ ಶನಿ ದೇವ ದೇವ, ಜಯ ಜಯ ಶನಿ ದೇವ. ರಾಮನ ರಾಶಿಗೆ ಓದಯ ಶನಿ ದೇವ, ರಾಮನ ರಾಶಿಗೆ ಓದಯ ಶನಿ ದೇವ, ರಾಮನ ರಾಶಿಗೆ ಓದಯ ಶನಿ ದೇವ. 14 ವರುಷ ವನವಾಸ ಕಳಿಸಿದೆ, 14 ವರುಷ ವನವಾಸ ಕಳಿಸಿದೆ. ಜಯ ಜಯ ಶನಿ ದೇವ ದೇವ, ಜಯ ಜಯ ಶನಿ ದೇವ ದೇವ, ಜಯ ಜಯ ಶನಿ ದೇವ ದೇವ. ಸಂಧ್ಯಾ ಹರಿಚಂದ್ರ ರಾಶಿಗೆ ಓದಯ, ಸತ್ಯ ಹರಿಚಂದ್ರ ರಾಶಿಗೆ ಓದಯ. ಸತ್ಯ ಹರಿಚಂದ್ರ ರಾಶಿಗೆ ಓದಯ, ಹರಿಶ್ಚಂದ್ರ ರಾಶಿಗೆ ಓದಯ. ಮಡದಿ ಮಕ್ಕಳನ್ನು ಮಾರಿಸಿದೆಯ ಸ್ವಾಮಿ, ಮಡದಿ ಮಕ್ಕಳನ್ನು ಮಾರಿಸಿದೆಯ ಸ್ವಾಮಿ, ಮಡದಿ ಮಕ್ಕಳನ್ನು ಮಾರಿಸಿದೆಯ ಸ್ವಾಮಿ, ಮಡದಿ ಮಕ್ಕಳನ್ನು ಮಾರಿಸಿದೆಯ ಸ್ವಾಮಿ. ಜಯ ಜಯ ಶನಿ ದೇವ ದೇವ, ಜಯ ಜಯ ಶನಿ ದೇವ. ಹರನನ್ನು ಎದರಿಸಿ ಹರಿಯನ್ನು ಬೆದರಿಸಿ, ಹರನನ್ನು ಎದರಿಸಿ ಹರಿಯನ್ನು ಬೆದರಿಸಿ, ಹರನನ್ನು ಎದರಿಸಿ ಹರಿಯನ್ನು ಬೆದರಿಸಿ, ಹರನನ್ನು ಎದರಿಸಿ ಹರಿಯನ್ನು ಬೆದರಿಸಿ. ಗುರುವನ ಸೋಲಕ್ಕೆ ಏರಿಸಿದೆಯ ಸ್ವಾಮಿ, ಗುರುವನ ಸೋಲಕ್ಕೆ ಏರಿಸಿದೆಯ ಸ್ವಾಮಿ. ಜಯ ಜಯ ಶನಿ ದೇವ ದೇವ, ಜಯ ಜಯ ಶನಿ ದೇವ, ಜಯ ಜಯ ಶನಿ ದೇವ. ಸತ್ಯಾರತನ ರಾಶಿಗೆ ಓದಯ, ಸತ್ಯೋರತನ ರಾಶಿಗೆ ಓದಯ, ಸತ್ಯೋರತನ ರಾಶಿಗೆ ಓದಯ, ಸತ್ಯೋರತನ ರಾಶಿಗೆ ಓದಯ. ಪರಿ ಪರಿ ಕಷ್ಟಕ್ಕೆ ಗುರಿ ಮಾಡಿದೆ ಸ್ವಾಮಿ, ಪರಿ ಪರಿ ಕಷ್ಟಕ್ಕೆ ಗುರಿ ಮಾಡಿದೆ ಸ್ವಾಮಿ.
ಬಾರಿ ಕಷ್ಟಕ್ಕೆ ಗುರಿ ಮಾಡಿದೆ ಸ್ವಾಮಿ ಜಯ ಜಯ ಶನಿ ದೇವ 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 ಕಲಾಭಿಮಾನಿಗಳೇ, ಇಲ್ಲಿ ಕುಳಿತಿರುವಂತ ನನ್ನ ಗುರುವಿರಿಯರೇ, ಇಲ್ಲಿ ಕುಳಿತಿರುವಂತಹ ಭಕ್ತಾದಿಗಳೇ, ಈ ದಿವಸದಲ್ಲಿ ಈ ಕಲೆ ಸರೋವರದ ರೀತಿಯಲ್ಲಿ ಈ ಕಾರ್ಯಗಳು ಇದೇ ರೀತಿಯಲ್ಲಿ ನಡ್ಕೊಂಡು ಹೋಗ್ತಿದೆ. ಪರಮಾತ್ಮನ ಸೇವೆಯನ್ನು ನಡೆಸಿಕೊಡಬೇಕೆಂದು ನಮ್ಮ ಕಲೆಭಾವನವಾದ ನಾಟಕದ ಕಮಿಟಿ ಸಂಘದವರ ಹುಡುಗರು ಅಥವಾ ಇಲ್ಲಿ ಕುಳಿತಿರುವಂತಹ ಭಕ್ತಾದಿಗಳು ಎಲ್ಲರೂ ಪ್ರತಿಯೊಬ್ಬರು ಸಹಕಾರವನ್ನು ಮಾಡಿ ಈ ಮಟ್ಟಕ್ಕೆ ದೇವಸ್ಥಾನವೂ ಆಗಲಿ ಅಥವಾ ಇಂಥ ಸೇವೆ ಆಗಲಿ ಎಲ್ಲ ಅದ್ಭುತವಾಗಿ ನಡಿಬೇಕಂದ್ರೆ ಎಲ್ಲ ಭಕ್ತಾದಿಗಳ ಸಹಕಾರ ಹೆಚ್ಚಿನ ರೀತಿಯಲ್ಲಿ ಗಮನವಹಿಸಿ ನಮ್ಮ ನಾಟಕದ ಸಂಘದ ಮಕ್ಕಳೆಲ್ಲ ಸೇರಿ ಬಹಳ ಅದ್ಭುತವಾಗಿ ನಡೆಸಿಕೊಟ್ಟಿದ್ದಾರೆ. ಆ ಮಕ್ಕಳಿಗೆ ಪರಮಾತ್ಮ ಇನ್ಯಾವ ಕಷ್ಟವನ್ನು ಕೊಡದೆ ಅವರವರ ಮನೆಯಲ್ಲಿ ಸದಾ ಕಾಲದಲ್ಲಿ ನೆರಳಾಗಿದ್ದು ಕಾಪಾಡಲೆಂದು ಎಲ್ಲವರಿಗೂ ಒಂದನೇ ನಮಸ್ಕಾರಗಳನ್ನು ಮಾಡ್ತೀನಿ. ನಮ್ಮ ಗುರುಗಳಾದ ಚಂದ್ರಶೇಖರ್ ಅವರು ಈ ಕಲೆಯನ್ನು ತಂದಿಟ್ಟಿ ಮಕ್ಕಳಿಗೆ ವಿದ್ಯಾಭ್ಯಾಸಗಳನ್ನು ಮಾಡಿ ನಮಗೆ ಬಹಳ ಆಶ್ರಯವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸಂಘದ ಪರವಾಗಿ ಇಲ್ಲಿ ಕುಳಿತಿರುವಂತ ಭಕ್ತರ ಪರವಾಗಿ ಅವರಿಗೊಂದು ಆ ಪರಮಾತ್ಮನ ಇನ್ನು ಮುಂದೆ ಈ ಕಲೆ ಇನ್ನು ಹರಿಯಲಿ, ಅವರ ಸಂಸಾರವು ಚೆನ್ನಾಗಿರಲಿ ಎಂದು ಹೇಳಿ ಒಂದು ಆಶ್ರಯವನ್ನು ಮಾಡುತ್ತೀನಿ. ನಮ್ಮ ಜೋಡಿ ಮಲಪಳ್ಳಿ ವೆಂಕಟೇಶನವರು ಬಹಳ ಕಲೆಯಲ್ಲಿ ಕೋಶವನ್ನು ಕೊಡುತ್ತಿದ್ದಾರೆ. ಅವರಿಗೂ ಆ ಪರಮಾತ್ಮ ಆ 100 ವರ್ಷ ಆಯುಸ್ಸನ್ನು ಕೊಟ್ಟು ಈ ಕಲೆಯನ್ನು ಇನ್ನೂ ದೊಡ್ಡದಾಗಿ ನಡೆಸಲೆಂದು ಹೇಳಿ ನಮ್ಮ ಕ್ಲಾಂಟು ಕ್ಯಾಶವ್ ನಮ್ಮ ರಂಗನಾಥನವರು ನಾನು ಇಲ್ಲಿಗೆ 3 ವರ್ಷವಾಯಿತು. ನಮ್ಮ ವಾದ್ಯಗೋಷ್ಠಲ್ಲಿ ಆ 3 ವರ್ಷಕ್ಕಿಂತಲೂ ಬಹಳ ಉನ್ನತವಾಗಿ ನಮ್ಮ ಕಾರ್ಯಗಳನ್ನು ನೆರವೇರಿಸಿಕೊಟ್ಟಿದ್ದಾರೆ. ನನಗೆ ಬಹಳ ತುಂಬಾ ಸಂತೋಷವಾಯಿತು. ಇವರ ಕಲೆ ಇನ್ನು ಮುಂದೆ ದೊಡ್ಡದಾಗಿ ಇವರ ಆರೋಗ್ಯ ಆರೈಕೆಯನ್ನು ಕೊಟ್ಟು 100 ವರ್ಷ ಸದಾಕಾಲದಲ್ಲಿ ಇವರನ್ನು ಕಾಪಾಡಲೆಂದು ನಮ್ಮ ಕ್ಲಾಂಟ್ ನೋಡಿಸಿದ್ದಾರೆ. ಬಹಳ ನನಗೆ ಖುಷಿ ಆಯಿತು. ಇವರಿಗೂ ಆ ಪರಮಾತ್ಮ ಆಯಸ್ಸನ್ನು ಕೊಟ್ಟು ಕಾಪಾಡಲೆಂದು ಹೇಳಿ ಗಡಂ ಗಡಂ ವೆಂಕಟೇಶ್ ಬಹಳ ಪ್ರತಿ ವರ್ಷದಿಂದಲೂ ಬರ್ತಿದ್ದಾರೆ. ಇವರಿಗೂ ಆ ಪರಮಾತ್ಮ ರಾಯಿಸಲಿ. ಈ ವರ್ಷದಲ್ಲಿ ಅನ್ನದಾನವನ್ನು ಮಾಡಿರುವಂತ ಶ್ರೀಮತಿ ಪಾರ್ವತಮ್ಮರು ಶಿವಣ್ಣರೆಲ್ಲಿದ್ರು ಬರಬೇಕು. ಈ ವಿಷಯದಲ್ಲಿ ಈ ವರ್ಷ ಕಾಲದಲ್ಲಿ ಪರಮಾತ್ಮನ ಸೇವೆಯನ್ನು ಮಾಡಿಸಿ ಅನ್ನದಾನವನ್ನು ಮಾಡಿಸಿದ್ದಾರೆ. ಎಲ್ಲ ಭಕ್ತಾದಿಗಳಿಗಿಂತಲೂ ದಾನಗಿಂತಲೂ ಅನ್ನದಾನವೇ ಬಹಳ ಪ್ರಮುಖವಾದ ದಾನ. ಅದಕ್ಕಿಂತ ಯಾವುದು ಬೇಡ. ಮನುಷ್ಯ ಊಟ ಮಾಡಿದ್ರೆ ಹೊಟ್ಟೆ ತುಂಬಿದ್ರೆ ಸಾಕು ಅಂತಾನೆ.
ಇನ್ನು ಅದನ್ನ ಬಿಟ್ಟು ಬೇರೆದೇನಾರು ಕೊಟ್ರೆ ಅದು ಬೇಕು ಇದು ಬೇಕು ಅಂತಾನೆ. ಅನ್ನ ಯಾರು ಕೇಳೋದಿಲ್ಲ, ಹೊಟ್ಟೆ ತುಂಬಿದ ಮೇಲೆ ಸಾಕು ನನಗೆ ಬೇಡ ಅಂತಾರೆ. ಒಳ್ಳೆ ಸಾಕಾರವನ್ನು ಮಾಡಿದ್ದಾರೆ. ಆ ಪರಮಾತ್ಮ ಅವರ ಮಕ್ಕಳಿಗೂ ಅವರ ಸಂಸಾರದಲ್ಲೂ 106 ವರ್ಷ ಆಯಸ್ಸನ್ನು ಕೊಟ್ಟು ಸದಾಕಾಲದಲ್ಲಿ ಕಾಪಾಡಲೆಂದು ಆ ಪರಮಾತ್ಮನ್ ನಮ್ಮ ಶ್ರೀ ವನನಳ್ಳಿಯಮ್ಮನ ಪೂಜೆ ಮಾಡುವಂತ ಅರ್ಚಕರು ಪ್ರತಿ ವರ್ಷ ಕಾಲದಲ್ಲಿ ಬರ್ತಿದ್ದಾರೆ. ಆ ತಾಯಿ ಬಂದ್ರ ಆ ಶನಿದೇವರ ಆಶೀರ್ವಾದದಿಂದ ಅವರ ಕುಟುಂಬದಲ್ಲಿ ಅವರ ಮಕ್ಕಳು ಅವರ ಮಡದಿಗೆಲ್ಲರಿಗೂ ಆ ಪರಮಾತ್ಮ ಆರೈಸನ್ನು ಕೊಟ್ಟು ಸದಾ ಕಾಪಾಡಲಿ. ಶ್ರೀ ಸೀನ್ಸ್ ಮಾಲೀಕರು ನಮ್ಮ ನಾಗೇಶಣ್ಣವರು ನಾನು ಇಲ್ಲಿವರೆಗೆ ಹೋಗಿ ಅವ್ರ ಮನೆಗೆ ಹೋಗಿ ನಾನು ಸೀನ್ಸ್ ಎಷ್ಟು ಅಂತ ನಾನು ಕೇಳಿಲ್ಲ. ಸುಮ್ಮನೆ ಫೋನ್ ಮಾಡಿದೆ, ಬಂದು ನನಗೆ ಸೀನ್ಸ್ ಮಾಡಿ ಹಾಕಿ ಈ ಕಲಾಭವನದಲ್ಲಿ ಬಹಳ ಅದ್ಭುತವಾಗಿ ನಡೀತಿದೆ. ಈ ನಾಟಕ ಇನ್ನೂ 2 ಸಲ, ಈ ವರ್ಷದಲ್ಲಿ ಇನ್ನೂ 2 ಸಲ ನಡೆಯಂತ ಆ ಭಗವಂತನ ಆಶೀರ್ವಾದವಿದೆ. ಆ ಪರಮಾತ್ಮ ಇನ್ನೂ ಇದ್ದ ಕಲೆಗಳನ್ನು ಬಹಳ ದೊಡ್ಡದಾಗಿ ನಡೆಸಿ ಆರ್ಡರ್ಗಳನ್ನು ಪ್ರತಿ ವರ್ಷ ಕಾಲದಲ್ಲಿ ಕೊಟ್ಟು ಅವರ ಸಂಸಾರವು ಚೆನ್ನಾಗಿರಲಿ. ಕಲಾಭಿಮಾನಿಗಳೇ, ಎಲ್ಲ ಬಹಳ ಸಂತೋಷದಿಂದ ಆ ಪರಮಾತ್ಮನ ಸೇವೆಗೆ ಪಾತ್ರರಾಗಿದ್ದೀರಾ. ಇಲ್ಲಿ ಕುಳಿತಿರುವಂತ ಭಕ್ತಾದಿಗಳಿಗಾಗಲಿ, ಇಲ್ಲಿ ನುಡಿಸುತ್ತಿರುವಂತ ವಾದಿಗೋಷ್ಠಿಗಳಾಗಲಿ, ಇಲ್ಲಿ ಕಲೆಯನ್ನು ಸೇರುವಂತ ಮಕ್ಕಳಿಗಾಗಲಿ ಪರಮಾತ್ಮ ಇನ್ನು ಮುಂದೆ ಒಳ್ಳೆದು ಮಾಡಲೆಂದು ಎಲ್ಲವರಿಗೂ ಶುಭವಾಗಲೆಂದು ಹೇಳಿ ಒಂದು ಮಂಗಳವನ್ನು ಆಡ್ತೀವಿ. ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಶ್ರೀ ಸಾಧಿ ದೇವರಿಗೆ ಜಯ ಮಂಗಳ, ಶ್ರೀ ಸಾಧಿ ದೇವರಿಗೆ ಜಯ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಸ್ವಾಮಿ ವಿಘ್ನೇಶ್ವರಿಗೆ ಜಯ ಮಂಗಳ, ಸ್ವಾಮಿ ವಿಘ್ನೇಶ್ವರಿಗೆ ಜಯ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಕಲ್ಲಮ್ಮಡಿ ಅಮ್ಮನಿಗೆ ಜಯ ಮಂಗಳ, ಕಲ್ಲಮ್ಮಡಿ ಅಮ್ಮನಿಗೆ ಜಯ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಅಷ್ಟಾದಿಕ್ಪಾಲಕರಿಗೆ ಜಯ ಮಂಗಳ, ಅಷ್ಟಾದಿಕ್ಪಾಲಕರಿಗೆ ಜಯ ಮಂಗಳ, ಅಷ್ಟಾದಿಕ್ಪಾಲಕರಿಗೆ ಜಯ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಜಯ ಮಂಗಳ ನಿತ್ಯ ಶುಭ ಮಂಗಳ, ಸೂರ್ಯ ಚಂದ್ರಾದಿಗಳಿಗೆ ಜಯ ಮಂಗಳ, ಸೂರ್ಯ ಚಂದ್ರಾದಿಗಳಿಗೆ ಜಯ ಮಂಗಳ, ಜಯ ಮಂಗಳ ನಿತ್ಯ, ಜಯ ಮಂಗಳ ನಿತ್ಯ ಶುಭ ಮಂಗಳ.